ಅನುರಾಗ್ ಅವನಿಗೆ ನಡೀಲಿಕ್ಕೆ ಆಗುದಿಲ್ಲ ಮಾರೆ. ಅವನೊಂದು ಮಗುವನ್ನು ಕೈ ಹಿಡಿದುಕೊಂಡು ಆ ಮಗು ಸಹ ಬಿಟ್ಟು ಅವನು ಸಹ ಬಿಟ್ಟು. ಅನುರಾಗನಿಗೆ ಒಂದು ಸ್ವಲ್ಪ ಸ್ಟಡಿ ಸಿಕ್ಕಿತು. ಅನು ಅಲ್ಲ, ಜಸ್ಟ್ ಹೀಗೆ ಟ್ರೈ ಮಾಡಿ ಅಟ್ಲೀಸ್ಟ್. ಇಬ್ಬರು ಡ್ಯಾನ್ಸ್ ಮಾಡ್ತಾ ಬರ್ತಿದ್ದಾರೆ, ನಾಟು ಮಾಡ್ತಾ ಇದ್ದಾರೆ. ನಾಟು ಇವರು ಟ್ರೈ ಮಾಡಿದ್ದು ನೋಡಿ, ತುಂಬಾ ಟಫ್ ಉಂಟಾಯ್ತಾ. ಫ್ರೆಂಡ್ಸ್, ನಾವು ದುಬೈ ಐಸ್ ರಿಂಕ್ ಬಂದಿದ್ದೇವೆ, ದುಬೈ ಮಾಲಲ್ಲಿರುವ. ಸೊ ನೋಡೋ, ನಮ್ಮ ಹುಡುಗರು ಅನುರಾಗ್ ಮತ್ತು ಶಿರೀಶ್ ಅವರು ಟ್ರೈ ಮಾಡಲಿಕ್ಕಿದ್ದಾರೆ. ನಾನು ಟ್ರೈ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಗೈಸ್, ಅಂದರೆ ಸ್ವಲ್ಪ ರಿಸ್ಕ್. ಎಲ್ಲಾದರೆ ಉಳುಕಿದ್ರೆ ಆಚೆ ಬಿದ್ದರೆ ಮತ್ತೆ ನನ್ನ ಅವಸ್ಥೆ ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಇವರು ಸ್ವಲ್ಪ ಯಂಗ್ಸ್ಟರ್ಸ್ ಅಲ್ಲ, ನೋಡಿ ಇವರು ಟ್ರೈ ಮಾಡಲಿ ಹೇಗೆ ಆಗ್ತದೆ ಅಂತೇಳಿ. ಬನ್ನಿ ಅವರ ಎಕ್ಸ್ಪೀರಿಯನ್ಸ್ ನೋಡುವ. ಓಕೆ ಗೈಸ್, ಆರ್ ಯು ರೆಡಿ ಬಾಯ್ಸ್? Get ready for the entertainment. ಹೇಗೆ ಹೆಲ್ಮೆಟ್ ಬೇಡವಾ ನಿಮಗೆ? ಹೆಲ್ಮೆಟ್ ಬೇಡವಾ? ಅದು ಹೆಲ್ಮೆಟ್ ಬೇಡವಾ? ಹೆಲ್ಮೆಟ್ ಬೇಡವಾ? ನೀವು ಬೀಳುದ ನನಗೆ ಶೂಟ್ ಮಾಡಬೇಕು. ಐ ಸ್ವೇರ್. ಆಲ್ ದ ಬೆಸ್ಟ್ ಗೈಸ್. Come on. ಸೊ ಗೈಸ್, ಇವರು ಬಂದಿದ್ದಾರೆ ನಮ್ಮೊಟ್ಟಿಗೆ. ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ ಇವರು, ಇದನ್ನ ಹಿಡ್ಕೊಂಡೇ ಬರ್ತಾ ಇದ್ದಾರೆ. ಬಾರ ನೀನು ನೋಡ ಹೋಗೋಣ. I know actually he needs to learn. Look how he comes. You need to learn. He is asking, we need to learn. ನಾನು ಔಟ್ ಕೊಂಡು ಮಾರೆ ಅವಡ ಫುಲ್ ಪಬ್ಲಿಕ್ ಶಾಕ್. ನಮ್ಮ ಅನುರಾಗ್ ಒಂದು ಟ್ರೈ ಮಾಡ್ತಿದ್ದಾರೆ, ಮತ್ತೆ ಇನ್ನೊಬ್ಬರ ಸುದ್ದಿ ಇಲ್ಲ, ಎಲ್ಲಿ ಸ್ಟಾರ್ಟ್ ಆಗಲಿಲ್ಲ ಅವರು. ಇವರ ಬೀಳುವ ಸೀನನ್ನು ಒಂದು ಕ್ಯಾಪ್ಚರ್ ಮಾಡ್ಲಿಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೇನೆ. ನಾನು ಸಹ ಟ್ರೈ ಮಾಡ್ಲಿಕ್ಕಿದ್ದೆ ಆಯ್ತಾ, ಸುಮ್ಮನೆ ಹಣ ಖರ್ಚು ಮಾಡಿ ಅಲ್ಲಿ ಬೀಳುದು ಯಾಕೆ, ನಿಮ್ಗೆ ಒಂದು ಎಂಟರ್ಟೈನ್ಮೆಂಟ್ ಆಗೋದು ನಾನು ಬೀಳುದು ಸೀನ್. ಸೊ ನಗೆ ಪಾಟಲ್ಲಿಗೆ ಗುರಿಯಾಗುದು ಬೇಡ ಅಂತ ಹೇಳಿ ನಾನು ಈ ಮಕ್ಕಳನ್ನು ಕಳಿಸಿದ್ದೇನೆ. ಇದು ಆಕ್ಚುಲಿ ಚೆನ್ನಾಗಿ ನೋಡುವ, ಈಗ ಬೀಳ್ತಾನೆ. ಎಲ್ಲಿದ್ದಾನೆ ಶಿರೀಶ್? ಶಿರೀಶ್ ಎಲ್ಲಿದ್ದಾನೆ? ಹೇಗೆ ಆಗಿದೆ ಎಕ್ಸ್ಪೀರಿಯನ್ಸ್? ಟಚ್ ಸಿಗ್ತಾ ಉಂಟಾ? ಕಲಿ ಟೈಮ್ ಇಲ್ಲ ಕಲಿ. 1 hour ಇನ್ನಿರುದು. ಬಿದ್ದ. ಇನ್ನೊಂದು ಜನ ಮೂಲೆಯಲ್ಲಿ ನೋಡ್ಬೋದು. ಒಬ್ಬರು ಕೈ ಮಾರ್ತೋಡಿ ಅಲ್ಲಿ ಸೈಡಲ್ಲಿ ಇಟ್ಟು ಅವರು ಈ ಕೆಸರಿಗೆ ಕಾಲಿಟ್ಟ ಹಾಗೆ ಮಾಡ್ತಿದ್ದಾರೆ ನೋಡಿ. ಇಷ್ಟು ಹಣ ಕೊಟ್ಟಿದ್ದೇವೆ ಆಯ್ತಾ, ಎಷ್ಟು ಕೊಟ್ಟಿದ್ದೇವೆ ಅಂತ ಹೇಳೋದಿಲ್ಲ ನಾವು, ಈ ವ್ಯೂವರ್ಸ್ ನಮಗೆ ಬೈಬೋರು. ಅದನ್ನು ಇನ್ನೂ ಸಹ ಕಲಿತಾ ಇದ್ದಾರೆ, ಸ್ಕೇಟಿಂಗ್ ಕಲಿತಾ ಇದ್ದಾರೆ ಪಾಪ. ನಾನು ಹೋಗೋದು ಒಳ್ಳೇದಾಯ್ತು ನೋಡಿ.
ಅನುರಾಗ್ ಅವ್ರು ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಿದ್ರು, ಅವರೇ ಕಲೀಲಿಲ್ಲ, ಅವ್ರು ಹೆಲ್ಪ್ ಮಾಡ್ಲಿಕ್ಕೆ ನೋಡಿ. ಈಗ ಇಬ್ಬರು ಬೀಳೋ ಒಂದು ಸೀನ್ ಉಂಟು. ಈಗ ಬೀಳುವ ಎಲ್ಲ ಸಾಧ್ಯತೆಗಳಿದೆ. ಅನು ಫಾಸ್ಟ್ ಬಿತ್ತ ಅನು ಫಾಸ್ಟ್ ಹೋಗ. ಟ್ರೈ ಮಾಡು ಸ್ವಲ್ಪ, ಫಾಸ್ಟ್ ಹೋಗ್ಲಿಕ್ಕೆ ಟ್ರೈ ಮಾಡು ಸ್ವಲ್ಪ. ಬೀಳು ಅನುರಾಗ್ ಸ್ವಲ್ಪ ಸ್ಟಡಿ ಬಂದ ಆಯ್ತಾ ಅನುರಾಗ್. ಇವರು ಎಂತ ಡ್ಯಾನ್ಸ್ ಮಾಡುದು ಅಂತ ಗೊತ್ತಾಗ್ತಿಲ್ಲ. ಅಟ್ರಾಸ್ ಬರ್ತಾ ಇದ್ದಾರೆ. Come on guys, come on. ಇಬ್ಬರು ಡ್ಯಾನ್ಸ್ ಮಾಡ್ತಾ ಬರ್ತಿದ್ದಾರೆ. ನಾಟು ಮಾಡ್ತಾ ಇದ್ದಾರೆ. ನಾಟು ಏ ನಾಟು ಹಾಕಿ ನಾಟು ಮಾಡಿರ ಡ್ಯಾನ್ಸ್. ನಾಟು ಡ್ಯಾನ್ಸ್ ಮಾಡಿ ಎಂತ ಸ್ವಲ್ಪ ಟ್ರೈ ಮಾಡ. ಅಲ್ಲ ಓಕೆ, ಮೂವ್ ಆಗು, ನಿಂತ್ಬೇಡ್ವಾ? ಅಲ್ಲ ಜಸ್ಟ್ ಹೀಗೆ ಟ್ರೈ ಮಾಡಿ ಅಟ್ಲೀಸ್ಟ್. ಅಲ್ಲ ಎಂತದ್ದು ಒಂದು ಕಡೆ ನಿಲ್ಬೇಡ್ವಾ? ಜಸ್ಟ್ ಈಗ ಕಂಫರ್ಟೇಬಲ್ ಆಗ್ತೀನಿ. ನೀನು ಎಷ್ಟು ಹೋಗ್ತಿ ಅಷ್ಟು ಕಂಫರ್ಟೇಬಲ್ ಆಗ್ತೀನಿ. ಆಗುದಿಲ್ಲ. ಏ ಅಲ್ಲಿ ಕೋಚ್ ಇದ್ದಾನಲ್ಲ, ಅವನ ಹತ್ರ ಹೇಳು ಸ್ಟಾರ್ಟಿಂಗ್ ಮೂವ್ ಮಾಡುದು ಹೇಗೆ ಅನ್ನೋದು ಜಸ್ಟ್ ಅವನ ಹತ್ರ ಕೇಳಿ ನೋಡು. ಅದು ಮಕ್ಕಳಿಗೆ ಅದಕ್ಕೆ ಎಕ್ಸ್ಟ್ರಾ ಹಣ ಕೊಡ್ಬೇಕಂತ ಮೇ ಬಿ. ಕೇಳಿ ನೋಡಂತೆ. ಈಗ ನೋಡಿ ಮಾರೆ, ಆ ಮಕ್ಕಳು ಉಂಟಲ್ಲ, ಸಣ್ಣ ಮಕ್ಕಳು ನೋಡಿ ಆಚೆ ಹೋಗ್ತಾನೆ. ಈ ಒಂದು ಜನಕ್ಕೆ ಈ ಜನ ಒಂದು ನಿಂತಲ್ಲಿಂದ ಅಲ್ಲಾಡುದಿಲ್ಲ, ಗೊತ್ತಾಯ್ತಾ? ಶಿರೀಷ ಹೋಗಮ್ಮೆ ನೋಡಿ, ಆ ಸಣ್ಣ ಮಕ್ಕಳು ನೋಡಿ ಎಲ್ಲ ಎಷ್ಟು ಆಕ್ಟಿವ್ ಆಗಿ ಕೊಡ್ತಾರೆ. ಓ ಬಿದ್ದ. ಏ ಗಳ ಅನುರಾಗನ ಕೈ ಹಿಡಿದುಕೊಂಡು ಹೋಗ. ಅನುರಾಗನ ಕೈ ಹಿಡಿದುಕೊಂಡು ಹೋಗ್ಲಿಕ್ಕೆ ಅವನಿಗೆ ಹೆದರಿಕೆ ಆಗ್ತದೆ. ನಾಟು ಈಗ ನಾಟು ನೃತ್ಯದಲ್ಲಿ ಬೀಳುವ ಚಾನ್ಸಸ್ ಕಾಣ್ತಾ ಉಂಟು. ನಾಟು ಬ್ರದರ್ಸ್ ಇವರಿಂದ ಇವತ್ತು ಆಗುವಾಗೆ ಕಾಣುವುದಿಲ್ಲ. ಇದು ಬಂದು ಇಷ್ಟು ಖರ್ಚು ಮಾಡಿ ಹಣ ವೇಸ್ಟ್ ಆದ ಎಲ್ಲ ಒಂದು ಇದು ಕಾಣ್ತಾ ಇದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ಇವತ್ತಿನ ವ್ಲಾಗ್ ಫೇಲ್ ಆಗಿದೆ ಅಂತ ಹೇಳಲಿಕ್ಕೆ ಭಯಂಕರ ಬೇಜಾರಾಗ್ತಾ ಉಂಟು ನಮಗೆಲ್ಲರಿಗೂ. ಇವರದೊಂದು ಕ್ಯಾಬರೆಟ್ ನೃತ್ಯ ಮುಗಿತಾ ಇಲ್ಲ, ಇಲ್ಲಿ ಸ್ಕೇಟಿಂಗ್ ನಡೀತಾ ಇಲ್ಲ, ಇಲ್ಲಿ ಇವರದೊಂದು
ಡಾಮರ್ ಹಾಕುವ ಕಾರ್ಯಕ್ರಮ ನಡೀತಿದೆ. ಓ ನೈಸ್ ಬಾಲ್. ಅಯ್ಯೋ ದೇವ, ಇದೇ ಬೇಕಿದೆ ನನಗೆ. ಬಿತ್ತ ಜನ ಬಿತ್ತು. ಗುಡ್, ಐ ಗಾಟ್ ಯು. ಮಗೊಂದು ಬಿತ್ತು. ಅಲ್ಲಿ ಒಂದು ಅನುರಾಗ್, ಅವನಿಗೆ ನಡಿಲಿಕ್ಕೆ ಆಗುದಿಲ್ಲ ಮಾರ. ಅವನೊಂದು ಮಗುವನ್ನು ಕೈ ಹಿಡಿದುಕೊಂಡು ಆ ಮಗು ಸಹ ಬಿತ್ತು, ಅವನು ಸಹ ಬಿತ್ತು. ಆಯ್ತು ಶಿರೀಶ್ ಕ್ಯಾಟ್ ವಾಕ್. ಹೋಗೋಗಿ ಇಲ್ಲಿಗೆ ಬರಬೇಡ. ನೋಡ ಹಾ ಡಿಸ್ಕೋ ನೋಡಿ, ಡಿಸ್ಕೋ ಡ್ಯಾನ್ಸ್. ಸೂಪರ್, ಮೈ ಗಾಡ್. Oh, nice. Super. ಅನುರಾಗನಿಗೊಂದು ಸ್ವಲ್ಪ ಸ್ಟಡಿ ಸಿಕ್ಕಿತ್ತು, ಬಟ್ ಒಮ್ಮೆ ಒಂದು ಭಯಂಕರ ಒಂದು ಫ್ರೀ ಫಾಲ್ ಬಿದ್ದ ಅಂತೇಳಿ ನೀವು ಸಿಕ್ಕಿದಾಗ ಬಿದ್ರು. ಇಂಥ ಶಾರ್ಟ್ ನಮಗೆ ಬೇಕು. ಏನಾದ್ರೂ ಬ್ರೇಕ್ ಹಾಕ್ಲಿಕ್ಕೆ ಉಂಟಾ? ಅನು 90 ಈ ಜನ 90 ಕುಡಿದು क्या करता है भूकंप आऊ. ಆಕ್ಚುಲಿ ಇಬ್ಬರು ಟ್ರೈ ಮಾಡ್ತಿದ್ದಾರೆ ಆಯ್ತಾ, ಬಟ್ ನಾವು ನೆನೆಸುವಾಗ ಈಸಿ ಅಲ್ಲ. ಸ್ವಲ್ಪ ಒಂದು ಟೆಕ್ನಿಕ್ ಗೊತ್ತಬೇಕು ಅದಕ್ಕೆ ಅಷ್ಟೇ. ಆ ಟೆಕ್ನಿಕ್ ಗೊತ್ತಾದ್ರೆ ಮತ್ತೆ ಈಸಿಯಾಗಿ ಹೋಗ್ಬೋದು. ಮೇ ಬಿ ಅವರಿಗೆ ಸಿಗ್ತಾ ಇಲ್ಲ, ಬಟ್ ಟ್ರೈ ಮಾಡ್ತಿದ್ದಾರೆ ಪಾಪ. ಅನುರಾಗ್ ಸ್ವಲ್ಪ ಸ್ಟಡಿ ಆದ, ಅವನಿಗೆ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಶಿರೀಶ್ ಸ್ವಲ್ಪ ರಿಸ್ಕ್ ತಗೊಳ್ಲಿಕ್ಕೆ ಹೆದರ್ತಾ ಇದ್ದಾನೆ ಅಷ್ಟೇ. ಅಂದ್ರೆ ಅದು ಸಹ ಕರೆಕ್ಟ್ ಮಾರೆ, ಬಿದ್ದು ಮತ್ತೆ ಬೆನ್ನಿಗೆ ಪೆಟ್ಟಾದ್ರೆ ಉಂಟಲ್ಲ ಮತ್ತೆ ಹೇಳಲಿಕ್ಕಿಲ್ಲ. ನಮ್ಮ ಚಾನಲ್ ಅಲ್ಲಿಗೆ ಬಂದಾಗ್ಬೋದು. ಸೊ ಅವನು ರಿಸ್ಕ್ ತಗೊಳ್ತಾ ಇಲ್ಲ. ಪೌಂಡ್ ಪೂರ ಪೌಂಡ್. Get ready for the entertainment. So guys, الجولة القادمة ستبدأ بعد 15 دقيقة. شكرا لكم. ضيوفنا الأعزاء، لقد انتهت هذه الجولة. برجاء ايوه ملا hey calm down. الجولة القادمة ستبدأ بعد 5 minutes. Thank you. ಮುಗೀತು, ಫೈನಲಿ ಇವರ ಸೆಷನ್ ಮುಗೀತು. ತುಂಬಾ ಒಂದು ಕ್ಯಾಟ್ ವಾಕ್ ಮತ್ತೆ 90 ಕುಡ್ದದ್ದು ಎಲ್ಲ ಎಷ್ಟು ಸಲ ಬಿದ್ಯಾ? ಸುಮಾರು ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಮಾತ್ರ ಆಗ್ಬೋದು ಆಯ್ತಾ. ನನಗೆ ಇಲ್ಲೆಲ್ಲ ನೋವಾಗ್ತಾ ಉಂಟು, ನಾಳೆ ಗೊತ್ತಾಗೋದು ಯಾವ ಭಾಗ ಎಲ್ಲ ಹೋಗಿದೆ ಅಂತ ಹೇಳಿ. ಬೆನ್ನಿಗೆ ಪೆಟ್ಟು ಬಿದ್ದಿದೆ ಇಲ್ಲ ಅಲ್ಲ? ಬೆನ್ನಿಗೆ ಸ್ವಲ್ಪ ಬಿದ್ದಿದೆ. ಬಿದ್ಯಾ?
ಓಕೆ, ಶೂ ಚೇಂಜ್ ಮಾಡಿ. ಅನುರಾಗ್ ಅವರು ರಿಸ್ಕ್ ತಗೊಳ್ತಾನೆ ಹೋದ್ರು ಆಯ್ತಾ. ರಿಸ್ಕ್ ತಗೊಂಡ್ರು, ಮತ್ತೆ ಅವರು ಟ್ರೈ ಮಾಡ್ತಾನೆ ಹೋದ್ರು, ಬೀಳ್ತಾ ಹೋದ್ರು, ಎದ್ದು ಬಿದ್ದು ಲಾಸ್ಟಿಗೆ ಒಂದು ಫೈನಲಿ ಒಂದು ಟಚ್ ಬಂತು ಅವರಿಗೆ ಅಲ್ವಾ? ಹೇಗಾಯ್ತು ಎಕ್ಸ್ಪೀರಿಯನ್ಸ್? ಅಲ್ಲಿಗಿಂತ ಸರಿಯಾಗಿ ಮಾಡಿದ್ದಾನೆ, ಮುಂಬೈಲಿ ಹೇಗೆ ಮಾಡಿದ್ದಾನೆ ಅಲ್ಲಿಗಿಂತ ಆಲ್ಮೋಸ್ಟ್ ಪರ್ಫೆಕ್ಟ್ ಆಯ್ತು. ಇನ್ನೊಮ್ಮೆ ಬಂದ್ರೆ ಇನ್ನೂ ಪರ್ಫೆಕ್ಟ್ ಆಗ್ಬೋದು. ಒಂದು 2-3 ಫಾಲ್ಸ್ ನೋಡಿದೆ ಮಾರ, ನಂಗೆ ಹೆದರಿಕೆ ಆಯ್ತು, ಭಯಂಕರ ಬಿದ್ದದ್ದು ಭಯಂಕರ. ಅದಾಗಿದೆ ಸಮುದ್ರ. ಬಟ್ ಒಂದು ಟಚ್ ಬಂತು ಮಾರ, ಒಳ್ಳೆ ಆಯ್ತು, ರಿಸ್ಕ್ ತಗೊಂಡು ಯೂಸ್ ಆಯ್ತು. ಮತ್ತೆ ಇವ ಜಾಸ್ತಿ ರಿಸ್ಕ್ ತಗೊಳ್ಳಿಲ್ಲ. ಬಟ್ ಗೈಸ್, ಇದರಲ್ಲಿ ರಿಸ್ಕ್ ತಗೊಂಡು ಒಂದು ಸ್ವಲ್ಪ ಯಂಗ್ ಏಜ್ ಇದ್ರೆ ಉಂಟಲ್ಲ ತೊಂದರೆ. ಈಗ ಶಿರೀಶಿಗೆ ಒಂದು ವಾಲಿಬಾಲ್ ಆಡ್ಲಿಕ್ಕೆ ಹೋಗಿ ಒಂದು ಇಂಜುರಿ ಆಲ್ರೆಡಿ ಆಗಿದೆ, ಸೊ ಅವರು ಜಾಸ್ತಿ ರಿಸ್ಕ್ ತಗೊಳ್ಳಿಕ್ಕೆ ಹೋಗ್ಲಿಲ್ಲ. ಈ ಜನ ರಿಸ್ಕ್ ಮೇಲೆ ರಿಸ್ಕ್ ತಗೊಂಡದ್ದು. ಬಟ್ ಇವರಿಗೆ ಎಷ್ಟು ತಾಗಿದೆ ಅಂತ ನಾಳೆ ಗೊತ್ತಾಗ್ಬೋದು. ಬಟ್ ಒಂದು ಫ್ಲೋ ಬಂತು ಇವರಿಗೆ. ಅಲ್ಲ, ತಾಗಿ ಇವಾಗ ಗೊತ್ತಿಲ್ಲ. ಆವಾಗ ನೋವಾಯ್ತು, ನಂತರ ನೋವು ಮಾಯಾಯ್ತು. ನಂತರ ನೋಡ್ಬೇಕು ಇನ್ನು ರಾತ್ರಿ ಹೇಗೆ. ಸೊ ಹೇಗೆ ಎಕ್ಸ್ಪೀರಿಯನ್ಸ್ ಗೈಸ್? ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾರೆಲ್ಲ ಟ್ರೈ ಮಾಡಲಿಲ್ಲ ಅವರೆಲ್ಲ ಟ್ರೈ ಮಾಡಿ. ಬಟ್ ಬೆನ್ನೆಲ್ಲ ಮುರಿದೆವು. ಅದಲ್ಲ ಎಕ್ಸ್ಪೀರಿಯನ್ಸ್. ನೀನು ಒಂದು ಹೋಗುದು ಕಾಣ್ಲಿಲ್ಲಲ್ಲ ನಾನು. ಅಷ್ಟು ಆಗ್ಲಿಲ್ಲ. ನೀನು ಎಂತ ಅದು ಓದದ್ದು 90 ಕುಡ್ದವರಾಗಿ ಹೋಗ್ತಿದ್ದಿ ಮಾರೆ. ಒಂದು ಬ್ಯಾಲೆನ್ಸ್ ಸಿಗುದಿಲ್ಲ. ಮಾತ್ರ ಯಂಗ್ಸ್ಟರ್ಸ್ ಹೋಗ್ಬೇಕು ಫಸ್ಟ್ ಮಾಡೋರು. ನೋಡಿ ಅದನ್ನು ತೋರಿಸ ಹೇಗೆ ಅಂತ. ನಂಬರ್ 174 ಶೂ 174 ಶೂ ತೋರಿಸ. ಶೂ ನೋಡಿ ಹೇಗಿದೆ ನೋಡಿ ಇದು ಶೂ. ಶೂ ಒಮ್ಮೆ ತೋರಿಸ, ನಿಮ್ದು ಹಾಕಿದ್ದು ತೋರಿಸಿ. ಇದು ಈ ಟೈಟ್ ಅದು ಇದು ಲಾಕ್ ಇದೆ. ಮೇಲೆ ನಿಮಿಷ. ಲಾಕ್ ಹೇಗೆ ತೆಗೆಯೋದು? ಇನ್ನೊಂದು ಬಟನ್ ಇದೆ, ಬಟನ್ ತೆಗೆದು ಓಪನ್ ಮಾಡೋದು. ಕಾಲು ತೆಗೆಯೋದು. ಹೇಗೆ ತೋರಿಸ ಅಂತ ಏನು? ಕಾಲು ತೆಗೆದು ತೋರಿಸಿ. ಎರಡೊಂದು ತೆಗೆದಿಲ್ಲ. ಫಸ್ಟ್ ಈ ಬಟನ್, ಇನ್ನೊಂದು ಬಟನ್ ಇದೆ, ಅದನ್ನು ತೆಗೆಯೋದು. ಮತ್ತೆ ನೋಡಿ ಕೈಗಳು. ತೋರಿಸಿ ಹೇಗೆ ಉಂಟು ನೋಡಿ. ಇದು ಇವರು ಟ್ರೈ ಮಾಡಿದ್ದು. ಬಾಪ್ರೆ ನೋಡಿ, ತುಂಬ ಟಫ್ ಉಂಟಾಯ್ತಾ ಇದು ಟ್ರೈ ಮಾಡಲಿ. ಇದು ತಾಗಿದ್ರೆ ಅಲ್ವಾ ಅದು ನಿಲ್ತದೆ, ಪಕ್ಕದಿಂದ ನಿಲ್ತದೆ. ನೋಡಿ ಇಲ್ಲಿ ಸ್ವಲ್ಪ ಇದೆಯಲ್ಲ, ಇದನ್ನು ಪುಷ್ ಮಾಡಿ ಹೋಗ್ಬೇಕು. ಇದನ್ನು ಇಲ್ಲಿಂದ ಪುಷ್ ಮಾಡಿ ಆ ಕಡೆದು ಇದಕ್ಕೆ, ಅಂದರೆ ಇಲ್ಲಿಂದ ಹೀಗೆ ಪುಷ್ ಮಾಡಿ ಎದುರು ಹೋಗುದು ನಾವು. ಹೀಗೆ ಪುಷ್ ಎದುರು ಹೋಗುದು. ಖಾಲಿ ಒಂದು ಟೆಕ್ನಿಕ್ ಇರೋದಾಯ್ತಾ, ಟೆಕ್ನಿಕ್ ಗೊತ್ತಾಯ್ತಾ ನೀವು ಫ್ಲೋ ಅಲ್ಲಿ ಹೋಗ್ಬೋದು. ಸೆಂಟರ್ ಆಫ್ ಗ್ರಾವಿಟಿ ಇರ್ತದಲ್ಲ, ಇದರಲ್ಲಿ ನಾವು ಹೋಗ್ಬೇಕು. ಹಿಂದೆ ಮಾಡಿದ್ರೆ ನಾವು ಬೀಳ್ತೇವೆ. ನಾನು ತುಂಬ ಸಲ ಆಗಿ ಬಿದ್ದೆ, ನಂದು ಒಂದು ಇದು ಹೋಗಿ. ಸೊ ಫ್ರೆಂಡ್ಸ್, ತುಂಬ ಎಂಜಾಯ್ ಮಾಡಿದ್ದೆವು. ಒಂದು ಎಂಟರ್ಟೈನ್ಮೆಂಟ್ ಲಾಗ್ ಆಗಾಯಿತು. ಪರ್ಸ್ನಲಿ ನನಗೆ ನೆಗಡಿ ಸಾಕಾಯಿತು. ಬಟ್ ಓಕೆ, ನನ್ನ ಬ್ರದರ್ಸ್ ಇಬ್ಬರು ಸೇಫಾಗಿದ್ದಾರೆ. ಅದೊಂದು ಹೆದರಿಕಿತ್ತು, ಎಲ್ಲೆದ ತಾಗಿ ಏನಾಗಿದೆ ಅಂತೇಳಿ. ಇನ್ನೊಂದು ನಾಳೆ ಗೊತ್ತಾಗ್ಬೋದು ಎಲ್ಲಿ ಅದ್ರ ಪೇಯ್ನ್ ಇದ್ದರೆ. ಇವತ್ತು ಗೊತ್ತಾಗಲಿಲ್ಲ. ತುಂಬ ಟ್ರೈ ಮಾಡಿದರು. ಪ್ರೌಡ್ ಫೀಲ್ ಆಗ್ತದೆ ಅವರ ಬಗ್ಗೆ. ನನಗಂತೂ ತುಂಬ ಕಷ್ಟ ಇತ್ತು. ಸ್ವಲ್ಪ ವೆಯ್ಟ್ ಸಹ ಜಾಸ್ತಿ ಉಂಟು. ಸ್ವಲ್ಪ ಆಚೆ ಈಚೆ ಆದರೆ ಲಗಾಡಿ ಆಗ್ತಿದ್ದೆ. ಬಟ್ ಖುಷಿ ಆಯ್ತು ಈ ವ್ಲಾಗ್ ಮಾಡಿ, ಶೂಟ್ ಮಾಡ್ತಾ. ನೀವು ಕೂಡ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಳ್ತಿದ್ದೇನೆ. ಸಿ ಯು.